ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜಯನಗರದ ಪಶ್ಚಿಮ ಕಡೆ ಬಂದಿದ್ದೇನೆ, ತುಮಕೂರಿನ ಜಯನಗರ. ಈ ಮಧ್ಯಾಹ್ನದ 11 ಗಂಟೆ ಆಗಿದೆ. ಸ್ನೇಹಿತರೆ, ಒಂದಿಷ್ಟು ಮಾತುಕತೆ. ಜೀವನ ಅನ್ನೋದೇ ಒಂದು ಪರೀಕ್ಷೆ ಇದ್ದ ಹಾಗೆ. ಈ ಜೀವನದ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಗೊತ್ತಿಲ್ಲ. ಏಕೆಂದರೆ ಈ ಜೀವನದ ಪರೀಕ್ಷೆಗೆ ಕ್ವಶನ್ ಪೇಪರ್ ಇಲ್ಲ, ಅಂದರೆ ಪ್ರಶ್ನೆ ಪತ್ರಿಕೆ ಇಲ್ಲ, ಅಂಕಗಳಿಲ್ಲ ಮತ್ತು ಮೌಲ್ಯಮಾಪಕರು ಇಲ್ಲ. ಈ ಜೀವನವೆಂಬ ಪರೀಕ್ಷೆಗೆ ನೀವೇ ಪ್ರಶ್ನೆ ಪತ್ರಿಕೆ ತಯಾರಕರು, ನೀವೇ ಮೌಲ್ಯಮಾಪಕರು. ಅಂಕಗಳನ್ನು ಕೊಡುವುದು ನಿಮಗೆ ಬಿಟ್ಟಿದ್ದು. ಸ್ನೇಹಿತರೆ, ಈ ಜೀವನ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಒಂದು ಪರೀಕ್ಷೆನೇ. ಈ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೆ, ಯಾರು ಬಿಡ್ತಾರೆ, ಯಾರು ಸೋಲ್ತಾರೆ, ಅದು ಅವರವರ ಅನುಭವಗಳ ಆಧಾರದ ಮೇಲೆ, ಅವರವರ ಚಿಂತನೆಗಳ ಆಧಾರದ ಮೇಲೆ, ಅವರವರ ಬದುಕನ್ನು ಕಂಡಿಕೊಂಡ ಆಧಾರದ ಮೇಲೆ ಅವಲಂಬಿತವಾಗಿರುತ್ತೆ. ಏಕೆಂದರೆ ಈ ಬದುಕು ಎಲ್ಲರಿಗೂ ಅರ್ಥ ಆಗಿಲ್ಲ, ಅರ್ಥ ಆಗ್ತಿಲ್ಲ, ಅರ್ಥ ಆಗೋದಕ್ಕೆ ನಾವು ಪ್ರಯತ್ನ ಪಡ್ತಿಲ್ಲ. ಈ ಬದುಕು ಇನ್ನೇನು ಅರ್ಥ ಆಗುತ್ತೆ ಅನ್ನೋ ಅಷ್ಟರಲ್ಲಿಯೇ ನಮ್ಮ ಅರ್ಧ ವಯಸ್ಸು ಕಳೆದು ಹೋಗಿರುತ್ತೆ. ಏಕೆಂದರೆ ಈ ಬದುಕಿನಲ್ಲಿ ನೋವಿದೆ, ನಲಿವಿದೆ, ಅವಮಾನ ಇದೆ, ವಿಷಾದ ಇದೆ, ಖಿನ್ನತೆ ಇದೆ, ಸಂಕೀರ್ಣತೆ ಇದೆ, ಎಲ್ಲವೂ ಇದೆ. ನಾವು ಎಲ್ಲವನ್ನು ನೋಡುತ್ತಲೇ ಸಾಗಬೇಕು, ಸಾಗುತ್ತಲೇ ಅದರ ಆಚೆ ಹೊರಗಡೆ ಬರಬೇಕು. ಆದರೆ ಎಷ್ಟು ಜನ ಅಲ್ಲಿಂದ ಹೊರಗಡೆ ಬರ್ತಾರೆ? ಏಕೆಂದರೆ ಜೀವನದಲ್ಲಿ ಮೋಸ ಹೋಗೋದು, ನೋವಾಗೋದು, ಅವಮಾನ ಆಗೋದು ಎಲ್ಲರಿಗೂ ಅದು ಲಭಿಸಿದೆ. ಆದರೆ ಆ ನೋವನ್ನು, ಆ ಅವಮಾನಗಳನ್ನು ಹೇಗೆ ನಾವು ಮೊದಲು ಎದುರಿಸಬೇಕು, ಅದನ್ನು ಹೊರಗಡೆಯಿಂದ ಹೇಗೆ ಬರಬೇಕು, ಆ ನೋವುಗಳನ್ನು, ಅವಮಾನಗಳನ್ನು ನಾವು ಹೇಗೆ ಒಂದು ಜಯದ ಒಂದು ತಳಹದಿಯನ್ನಾಗಿ ಮಾಡ್ಕೋಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಅಲ್ಲೇ ಕೂತ್ಬಿಟ್ಟಿರ್ತೀವಿ. ಹಾಗಾಗಿ ನಾವು ಅಲ್ಲಿಂದ ಹೊರಗಡೆ ಬರಬೇಕಾಗಿದೆ. ಏಕೆಂದರೆ ಈ ಜೀವನದಲ್ಲಿ ಯಾರೂ ಪಾಠ ಕಲಿಸಲ್ಲ. ನೀವು ನಿಮಗೆ ಮೇಷ್ಟ್ರಾಗಿ, ನಿಮಗೆ ನೀವೇ ಮಾರ್ಗದರ್ಶಕರಾಗಿ ಸಾಗಬೇಕು. ಏಕೆಂದರೆ ಈ ಜೀವನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗಬೇಕು. ಏಕೆಂದರೆ ಈಗ ನಾವೆಲ್ಲ ಆಧುನಿಕತೆಯಲ್ಲಿದ್ದೀವಿ. ಈ ಆಧುನಿಕತೆಯ ಸ್ಪರ್ಧೆಯಲ್ಲಿ ಎಲ್ಲರೂ ಸ್ಪರ್ಧೆಯ ಆಳುಗಳೇ. ನಾನು ಎಲ್ಲರಿಗಿಂತ ಮುಂದೆ ಹೋಗಬೇಕು, ನಾನು ಎಲ್ಲರಿಗಿಂತ ಮುಂಚೆ ಹೋಗಬೇಕು, ಎಲ್ಲರಿಗಿಂತ ನಾನು ಹಣವಂತನಾಗಬೇಕು, ಸ್ಥಿತಿವಂತನಾಗಬೇಕು, ನಾನು ದುಡಿಬೇಕು ಅನ್ನೋ ಒಂದು ವಾಂಛೆ ಎಲ್ಲರಿಗೂ ಇದೆ. ಹಾಗಾಗಿ ಈ ಸ್ಪರ್ಧೆಯ ಈ ವೇಗದ ಜಗತ್ತಲ್ಲಿ ನಾವು ನಮ್ಮ ಕನಸುಗಳನ್ನು ನನಸು ಮಾಡಬೇಕಾದ್ರೆ ನಾವು ಮೊದಲು ಈ ಜೀವನದ ಅರ್ಥವನ್ನು ಮಾಡಬೇಕು ಮತ್ತು ವರ್ತಮಾನವನ್ನು ನಾವು ಗ್ರಹಿಸಬೇಕು. ವರ್ತಮಾನ ಜೊತೆ ನಾವು ಗ್ರಹಿಸುತ್ತಾ, ವರ್ತಮಾನದ ಜೊತೆ ಅನುಸಂಧಾನ ಮಾಡ್ತಾ, ನಾವು ಕಳೆದುಕೊಂಡ ಕಾಲದ ಗ್ರಹಿಕೆಗಳನ್ನು ವರ್ತಮಾನದಲ್ಲಿ ಮುರಿದು ಕಟ್ಟಬೇಕು. ಏಕೆಂದರೆ ವರ್ತಮಾನ ನಮ್ಮ ಮುಂದಿದೆ, ಭವಿಷ್ಯ ಗೊತ್ತಿಲ್ಲ ನಮಗೆ. ಈಗ ಕಳೆದು ಹೋಗಿರೋ ಕಾಲ ಚರಿತ್ರೆಗೆ ಸೇರಿದೆ. ಹಾಗಾಗಿ ವರ್ತಮಾನದಲ್ಲಿ ನಾವು ಬದುಕಬೇಕು, ವರ್ತಮಾನದಲ್ಲಿ ನಾವು ಜೀವಿಸಬೇಕು. ಈ ವರ್ತಮಾನದಲ್ಲಿ ನಾವು ನಮ್ಮ ಕಂಡ ಕನಸುಗಳಿಗೆ ಒಂದು ಎರಕ ಹೊಯ್ಯಬೇಕು. ಹೇಗೆ ನಾವು ಎರಕ ಹೊಯ್ಯಬೇಕು? ಯಾಕೆಂದರೆ ಎಲ್ಲರೂ ಅವರವರ ಕಾರ್ಯಕ್ಷೇತ್ರದಲ್ಲಿ ಬುದ್ಧಿವಂತರಾಗಿರ್ತಾರೆ. ಆದರೆ ಆ ಬುದ್ಧಿಯನ್ನು, ಆ ತಿರುಳನ್ನು ಹೇಗೆ ನಾವು ಈ ಸಮಾಜದಲ್ಲಿ ವಿನಿಯೋಗ ಮಾಡ್ಕೋಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಹಾಗಾಗಿ ನಾವು ನಮ್ಮ ಚಿಂತನೆಗಳನ್ನು, ನಮ್ಮ ವಿಚಾರಗಳನ್ನು, ನಮ್ಮ ಸಂಕೀರ್ಣತೆಗಳನ್ನು ವರ್ತಮಾನದಲ್ಲಿ ನಾವು ಅನುಸಂಧಾನ ಮಾಡುತ್ತಾ ಬದುಕನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಇಲ್ಲಿ ಯಾರಿಗೂ ಯಾರೂ ದಾರಿ ಬಿಡುವುದಿಲ್ಲ. ಆಮೇಲೆ ಇಲ್ಲಿ ಯಾರಿಗೂ ಯಾರೂ ದಾರಿ ತೋರಿಸುವುದಿಲ್ಲ. ನಾವು ನಮ್ಮ ದಾರಿಯನ್ನು ನಾವು ಕಂಡುಕೋಬೇಕು. ಆ ದಾರಿಯಲ್ಲಿ ನಾವು ಸಾಗುತ್ತಾ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬೇಕು. ಆ ನನಸು ಮಾಡಿಕೊಳ್ಳಲು ಮೊದಲು ನಮ್ಮಲ್ಲಿ ಸ್ಪಷ್ಟತೆ ಇರಬೇಕು, ಗುರಿ ಇರಬೇಕು, ತ್ಯಾಗ ಇರಬೇಕು,
ಮತ್ತು ನಾನು ಸಾಧಿಸ್ತೀನಿ ಅನ್ನೋ ಮನೋಧೈರ್ಯ ಇರಬೇಕು, ಮತ್ತು ಸ್ಪಷ್ಟತೆ ಇರಬೇಕು, ಮತ್ತು ಯಾವುದೇ ಕಾರಣಕ್ಕೂ ನಾವು ಹಿಂದಕ್ಕೆ ಹೋಗಬಾರ್ದು. ಅದು ಯಾವುದೇ ಕೆಲಸಗಳಾಗಿರಲಿ, ನೀವು ಕೆಲಸಗಳನ್ನು ಯಾವುದು ಮಾಡ್ತೀರಾ ಅದನ್ನು ನೀವು ಕೊನೆವರೆಗೂ ನೀವು ಆ ಸಾಧನೆ ಮಾಡುವವರೆಗೂ ಬಿಡಬಾರ್ದು. ಹಾಗಾಗಿ ಶಿಸ್ತು ಬೇಕು, ತ್ಯಾಗ ಬೇಕು, ಪರಿಪೂರ್ಣತೆ ಬೇಕು. ಯಾವುದೇ ಶಾರ್ಟ್ಕಟ್ಟಲ್ಲಿ ನಾವು ಸಾಧನೆಯನ್ನು ಮಾಡೋಕ್ಕಾಗಲ್ಲ. ನಾವು ಹಂತ ಹಂತವಾಗಿ ಅನುಭವಗಳ ಸಾರ ಮೊತ್ತದಿಂದ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಅನುಭವಗಳೇ ತಾಯಿ ಬೇರು. ನಮ್ಮ ಅನುಭವಗಳಿಗೆ ವರ್ತಮಾನದಲ್ಲಿ ಗಲ್ಲಿಗೆ ಹಚ್ಚುತ್ತಾ ವರ್ತಮಾನದ ಸಂಕೀರ್ಣತೆಯ, ವರ್ತಮಾನದ ಸಂದಿಗ್ಧತೆಯ, ವರ್ತಮಾನದ ಆಲೋಚನೆಗಳನ್ನು ನಾವು ವರ್ತಮಾನದಲ್ಲಿನೇ ಮುರಿದು ಕಟ್ಟುತ್ತಾ ಮುಂದೆ ಸಾಗಬೇಕಾಗಿದೆ. ಸ್ನೇಹಿತರೆ, ಈ ಬದುಕು ಒಂದು ರೀತಿಯ ಸುಂದರ ಸರೋವರ, ಒಂದು ಸುಂದರ ಕವಿತೆ. ಈ ಸುಂದರ ಕವಿತೆಯಲ್ಲಿ ಎಲ್ಲವೂ ಇದೆ. ಅಖಂಡತೆ ಇದೆ, ನಾಟಿ